ಬೆಂಗಳೂರಿನಲ್ಲಿ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ಅಪಘಾತವಾಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಆಟೋಗೆ ಹಿಂಬದಿಯಿಂದ ಎಲೆಕ್ಟ್ರಿಕ್ ಬಸ್ ಗುದ್ದಿದೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಪ್ರಕರಣ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ನ ಅಪಘಾತ ಪ್ರಕರಣಗಳು ಹೆಚ್ಚೆಚ್ಚಾಗಿ ವರದಿಯಾಗ್ತಾ ಇದೆ. ಅದರಂತೆ ಮತ್ತೊಂದು ಪ್ರಕರಣ ಇದೀಗ ದಾಖಲಾಗಿದೆ. ಆಟೋಗೆ ಹಿಂಬದಿಯಿಂದ ಎಲೆಕ್ಟ್ರಿಕ್ ಬಸ್ ಗುದ್ದಿದ ಪರಿಣಾಮ ಆಟೋದಲ್ಲಿದ್ದಂತಹ ಚಾಲಕನಿಗೆ ಗಾಯ ಆಗಿದೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ನಡೆದಿರುವಂತಹ ಆಕ್ಸಿಡೆಂಟ್ ಘಟನೆ ಮತ್ತು ಈ ಘಟನೆ ಆಗ್ತದ ಹಾಗೆ ಚಾಲಕನನ್ನು ಹಿಡಿದು ಹೊಡೆಯುವಂತಹ ಕೆಲಸ ಮತ್ತು ಬಸ್ನ ಮುಂಭಾಗ ಯಾವ ರೀತಿ ಗ್ಲಾಸ್ ಎಲ್ಲ ನಜ್ಜುಗುಜ್ಜಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ಹಿಂಬದಿಯಿಂದ ಬಂದು ಅದೇ ಫೋರ್ಸ್ನಲ್ಲಿ ಮುಂದೆ ಹೋಗ್ತಾ ಇದ್ದಂತಹ ಆಟೋಗೆ ಗುದ್ದಿದೆ. ಆಟೋದಲ್ಲಿ ಪ್ರಯಾಣಿಕರು ಇರಲಿಲ್ಲ ಅಂತ ಕಾಣಿಸುತ್ತೆ. ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸ್ಥಳೀಯರು ಆತನನ್ನು ಆ ಸಂದರ್ಭಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ನಂತರ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ.